ಇದೆಂಥದ್ದು ಕುಳ್ಳ ಸತ್ತನಿದೆಯಲ್ಲ, ಏನು ಹೆಸರು ಇದು? ಇದು ಮಲ್ನಾಡ್ ಗಿಡ್ಡ ಅಂತ. ಇದು ಯಾಕೆ ಇಷ್ಟೇ ಎಷ್ಟು ದಪ್ಪ ತಂದ್ಬಿಟ್ಟಿದೆಯಲ್ಲ? ಇದು ನಾಟಿ ಹಸು, ಈಗ ಅಳಿವಿನ ಅಂಚಿನಲ್ಲಿದೆ ಇದು. ಓಹೋ ಓ, ಈ ಮಲ್ನಾಡ್ ಗಿಡ್ಡ ಅಳು ಅದೆಂತ ಇನ್ನೇನು ಮುಗ್ದೆ ಹೋಯ್ತವೆ ಅಂತದ್ರಲ್ಲಿ ಇವೆಯಾ? ಮಲ್ನಾಡಲ್ಲೆಲ್ಲ ಕಾಫಿಗಾಗಿ ಮೇವಿಲ್ಲ ಅಂತ ಮುಂಚೆ ಎಲ್ಲ ನಾವು ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ಸುಮಾರು ಹಸುಗಳನ್ನ ನೋಡ್ತಿದ್ದೋ. ಈಗ ಹಸುಗಳಿಲ್ಲ, ಅಳಿವಿನಂಚಿಗೆ ಬಂದ್ಬಿಟ್ಟವೆ. ಮತ್ತೆ ಇದು ಹಾಲು ತುಂಬಾ ಒಳ್ಳೇದು ಅಂತ ಎಲ್ಲ ಯೂಟ್ಯೂಬ್ ಅಲ್ಲಿ ನಾನು ಸುಮಾರು ಕಡೆ ನೋಡಿದೆ. ಇದು ಮಲ್ನಾಡ್ ಗಿಡ್ಡದ ಹಾಲು ಒಳ್ಳೆ ಪೌಷ್ಟಿಕ ಆಹಾರ ಅಂತ ಏನೋ ಅಂತದ್ರಪ್ಪ. ತುಂಬಾ ಒಳ್ಳೆ ಹಾಲಂತೆ. ಎಷ್ಟು ಕೊಡ್ತದೆ ಹಾಲು? ಒನ್ ಟೈಮ್ ಒಂದು ಅರ್ಧ ಲೀಟರ್ ಕೊಡುತ್ತೆ. ಅಷ್ಟೇ ಕೊಡೋದು. ಕರುಗ್ ಬಿಡ್ತೀವಿ, ಉಳಿದಿದ್ದ ಅರ್ಧ ಲೀಟರ್ ಕರ್ಕತ್ತೀವಿ. ಇನ್ನು ಉಳಿದಿದ್ದು ಕರು ಯಾವ್ದು ಹೆಣ್ಗರನ ಓರಿನ? ಓರಿ ಹಾಕಿದೆ. ಸಾಕ್ತಾ ಇದೀರಾ? ಸಾಕ್ತಾ ಇದು 1 ತಿಂಗಳಾಗಿದೆ ಕರು ಹಾಕಿ. ಚೆನ್ನಾಗಿದೆ. ಈಗ ಚಂದ್ರಪಟ್ಟಣ ಸಂತೆಲ್ ತಗೊಂಡ್ಬಂದಿದ್ದೆ. ಹೌದಾ? ಎಷ್ಟು ರೂಪಾಯಿ ಕೊಟ್ಟಿದ್ರಿ? ಇದಕ್ಕೆ ಒಂದು 21,000 ತಕ್ಕೊಟ್ಟಿದೆ. ಪರವಾಗಿಲ್ಲ, ಬೆಲೆ ಜಾಸ್ತಿ ಇಲ್ಲ, ಎಲ್ಲ ಕಮ್ಮಿ ಇರ್ತದೆ. ಈಗೆಲ್ಲ ಸ್ವಲ್ಪ ಡಿಮ್ಯಾಂಡ್ ಮಾಡ್ಬಿಟ್ಟಿದ್ದಾರೆ. ನನಗೂ ಅವಶ್ಯಕತೆ ಇತ್ತು, ನನಗೆ ಬೇಕು ಅಂತ ನೋಡಿದೆ. ಚೆನ್ನಾಗಿ ಕಾಣಿಸ್ತು ನನಗೆ. ಒಳ್ಳೆ ಕುಳ್ಳಕ್ಕೆ ಒಳ್ಳೆ ಟಗರು ಮರಿದಂಗೆ ಐತೆ. ಅದು ಆಲೆ 3 ಕರು ಹಾಕಿದೆ ಈಗ. ಹೌದಾ? ಅವರೇ 2 ಕರು ಹಾಕ್ಸ್ಕೊಂಡಿದಾರಂತೆ. ನನ್ನ ಹತ್ರ ಬಂದು ಈ ತರ. ಇದರಲ್ಲಿ ತಪ್ಪೆ ಮತ್ತೆ ಗಂಜಲ ಎಲ್ಲ ಯೂಸಿಗೆ ಏನು ಯೂಸ್ ಆಯ್ತದ? ಯೂಟ್ಯೂಬಲ್ಲೆಲ್ಲ ನೋಡ್ತೀವಲ್ಲ, ಇದ್ರ ಗಂಜಲಿಂದಲೇ ಇದೆಲ್ಲ ಇದು ಮಾಡ್ತಿರೋದು. ತೋಟನಾ? ತೋಟ ಮಾಡ್ತಿದ್ದೀನಿ. ಗಂಜಲನ ಒಂದ್ ಕಡೆ ಇದು ಹಾಕಿದ ಗಂಜಲ ಶೇಖರಣೆ ಆಗುತ್ತೆ. ವಾರಕ್ಕೆ ಏನೊಂದು 10 ಲೀಟರ್ ಅಷ್ಟು ಗಂಜಲ ಹಾಕತ್ತೆ ಅಷ್ಟೇ, ಜಾಸ್ತಿ ಹಾಕಲ್ಲ. ತಪ್ಪೆನೂ ಅಷ್ಟೇ, ವಾರಕ್ಕೆ 1-2 ಮಂಕ್ರಿ ತಪ್ಪೆ ಬರುತ್ತೆ. ಅದರಲ್ಲೇ ನಾವು ಕಲಸಿ ಈ ಗಿಡಗಳಿಗೆ ಹಾಕತ್ತೀನಿ. ಒಟ್ಟಿನಲ್ಲಿ ಹಾಲು ಆರೋಗ್ಯಕ್ಕೆ ಬಹಳ ಒಳ್ಳೇದು. ಅರ್ಧ ಲೀಟರ್ ಹಾಲು ಕೊಡುತ್ತೆ ಸಾಕು ನನಗೆ. ಏನು ಕೆಲವರೆಲ್ಲ 1.5-2 ಲೀಟರ್ ಹಾಲು ಕೊಡುತ್ತಂತೆ. ನಾವು ಅದಕ್ಕೆ ಹಿಂಡಿ ಆಗಲಿ ಬೂಸ ಏನು ಹಾಕಲ್ಲ, ಮಾಮೂಲಿ ಮೇಯದಷ್ಟೇ. ಮೇವೇನು ಕೊಡ್ತೀವಿ ಅದು ಕೊಡ್ತೀವಿ. ಸಂಜೆ ಹೊತ್ತು ಅದು ನೇಪಿಯರ್ ಇದೆಯಲ್ಲ ಅರ್ಧ ಹಾಕ್ತೀವಿ. ಬೆಳಿಗ್ಗೆ ಹೊತ್ತು ಈ ಥರ ಮೇವಿ ಕಟ್ಟಾಕತ್ತೀವಿ, ನೀಟಾಗಿ ಮೇಯ್ಕೊಳ್ಳುತ್ತೆ. ಅದೆಷ್ಟು ಹಾಲು ಕೊಡುತ್ತೆ ಅಷ್ಟು ಕರ್ಕತ್ತೀವಿ. ಕರು ಹಾಕಿ ಎಷ್ಟು ದಿವಸ ಆಯಿತು? 1 ತಿಂಗಳಾಗಿದೆ. ಒಂದು ಅರ್ಧ ಲೀಟ್ರ್ ಕೊಡ್ತಾಯ್ತಾ? ಟೈಮ್ ಒಂದು ಅರ್ಧ ಲೀಟರ್ ಕೊಡುತ್ತೆ. ಅಂದರೆ ನೀವು ಹಿಂಡು ಬೇಡ ಬೂಸು ಬೇಡ, ಕೊಟ್ಟಷ್ಟು ಕೊಡಲಿ ಹಾಲು ಅಂತ. ಹೌದು, ಕೊಟ್ಟಷ್ಟು ಕೊಡಲಿ ಅಂತ ಕರಿತಾ ಇದ್ದೀವಿ. ಅದಕ್ಕೆ ಸ್ವಲ್ಪ ಹಿಂಡಿ ಆಗಲಿ ಅದಕ್ಕೆ ಏನು ಬೇಕು ಅದು ಹಾಕಿದರೆ ಒಂದು ಅರ್ಧ ಲೀಟ್ರ್ ಜಾಸ್ತಿ ಕೊಡ್ಬೋದು. ನಮ್ಗೆ ಅವಶ್ಯಕತೆ ಇಲ್ಲ, ಅರ್ಧ ಲೀಟ್ರ್ ಸಾಕು ನಮಗೆ. ಒಂದು ದಿನಕ್ಕೆ 1 ಲೀಟ್ರ್ ಆಗುತ್ತೆ ಡೇ ಟೈಮಿಂದ. ಅದಕ್ಕೆ ಇಟ್ಕೊಂಡಿದ್ದೀವಿ. ಕರು ಒಳ್ಳೆ ಕರು ಹಾಕಿದೆ. ಓರ್ಗೇರಿ ಆದ್ರೂ ತುಂಬ ಚೆನ್ನಾಗಿದೆ ಕರು. ನೋಡಿದೆ, ಕರು ಚೆನ್ನಾಗಿದೆ. ಕರು ಚೆನ್ನಾಗಿದೆ. ಇದರಿಂದ ನಾವು ಕೃಷಿ ಮಾಡಬೇಕು ಅಂತ ತಂದಿದ್ದೀನಿ. ನೋಡೋಣ ಮುಂದೆ. ಸಗಣಿ ಮತ್ತು ಗಂಜಲದಿಂದ ಇದೇನು ಜೀವಾಮೃತ ಏನೇನೋ ಮಾಡ್ತಾರಲ್ಲ, ಮಾಡ್ತಾ ಇದ್ದೀನಿ. ನೋಡೋಣ ಅದೇ ಮುಂದೆ ಏನಾಗುತ್ತೆ. ನೋಡ್ರಿ, ತೋರಿಸಿ ಅದ.